ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಈ ಒಂದು KTETಯನ್ನು ಯಾವ ರೀತಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಇದನ್ನು ಈಸಿಯಾಗಿ ನೀವು ಮೊಬೈಲ್ ಮೂಲಕ ಯಾವ ರೀತಿ ಅಪ್ಲೈ ಮಾಡಬೇಕಂತ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ಮೊದಲಿಗೆ ನೀವು ನೋಡಿ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಆಗಬೇಕು. ಆಮೇಲೆ ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತಾ. ಸೊ ಇಲ್ಲಿ ಮೇಲೆ ಕೊಟ್ಟಂಥ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ನಿಮಗೆ. ನೀವೀಗ ಆಲ್ರೆಡಿ ನೀವು ರಿಜಿಸ್ಟರ್ ಮಾಡಿದ್ರಿ ಅಂದರೆ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಮೂಲಕ ಲಾಗಿನ್ ಆಗ್ಬೋದು. ಇಲ್ಲ ಅಂದರೆ ನೀವು ಯೂಸರ್ ಅಂತ ನೀವು ಕೊಡ್ಬೋದು. ಇಲ್ಲಾಂದರೆ ನೀವು ಲಾಗಿನ್ ಮಾಡಿದ್ರೂ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫಾರ್ಗೋಟ್ ಪಾಸ್ವರ್ಡ್ ಅಂತಲೂ ಕೊಡ್ಬೋದು. ಸೊ ನಾನು ಈಗ ನ್ಯೂ ಯೂಸರ್ ಅಂತ ಕೊಡ್ತೇನೆ. ಇಲ್ಲಿ ನ್ಯೂ ಯೂಸರ್ ಕೊಟ್ಟ ಮೇಲೆ ನಿಮ್ಮ ಒಂದು ಕ್ಯಾಂಡಿಡೇಟ್ ಒಂದು ನೇಮು, ಆಧಾರ್ ನಂಬರ್, ಮೊಬೈಲ್ ನಂಬರ್, ಇಮೇಲ್, ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಈ ಎರಡು ಸಲ ಪಾಸ್ವರ್ಡ್ಗಳನ್ನು ಎಂಟ್ರಿ ಮಾಡಬೇಕು. ಆಮೇಲೆ ರಿಜಿಸ್ಟರ್ ಅಂತ ಕೊಡಬೇಕು. ಸೊ ನಾನು ಇಲ್ಲಿ ನೋಡಿ ಒಂದೊಂದಾಗಿ ಹೇಳ್ತೀನಿ. ಇಲ್ಲಿ ನಿಮ್ಮ ಒಂದು ಕ್ಯಾಂಡಿಡೇಟ್ ನೇಮ್ ಕರೆಕ್ಟಾಗಿ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದನ್ನು ಎಂಟ್ರಿ ಮಾಡಬೇಕು. ಸೊ ಈಗ ನೋಡಿ ನಾನು ಇಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ಹಿಂಟ್ ಹೇಳ್ತೀನಿ. ಪಾಸ್ವರ್ಡನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಇಲ್ಲಿ ನೋಡ್ಬೋದು ಪಾಸ್ವರ್ಡ್ ಹೇಗಿರಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಏನಪ್ಪ ರಾಮ ಇತ್ತಂದ್ರೆ ರಾಮ ಕ್ಯಾಪಿಟಲ್ RAM @ ಫಾರ್ ಎಕ್ಸಾಂಪಲ್ 1 2 3 4 5 ಈ ರೀತಿ ನೀವು ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ಕ್ಯಾಪಿಟಲ್ ಇರಬೇಕು, ಒಂದು ಸ್ಮಾಲ್ ಇರಬೇಕು. ಒಂದು ಸ್ಮಾಲ್ ಅಂದರೆ ಅಟ್ಲೀಸ್ಟ್ ಒಂದು ಕ್ಯಾಪಿಟಲ್, ಒಂದು ಸ್ಮಾಲು ಮತ್ತು ಒಂಥರ ಯಾವುದಾದ್ರೂ ಒಂದು ಸಿಂಬಲ್ ಇರಬೇಕು. $, ಈ ರೀತಿ ಸೈನ್ ಇರಬೇಕು. ಆಮೇಲೆ ನಂಬರ್ಸ್ ಇರಬೇಕು. ಈ ರೀತಿ ನೀವು ಮಾಡಿ ನೆಕ್ಸ್ಟ್ ರಿಜಿಸ್ಟರ್ ಅಂತ ಕೊಡಬೇಕು. ಇಲ್ಲಿ ಓಕೆ ಕೊಟ್ಟ ಮೇಲೆ ನಿಮ್ಮದು ಇಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ಯೂಸರ್ ನೇಮು ವಿಸಿಬಲ್ ಆಗುತ್ತೆ. ಅದನ್ನು ನೋಟ್ ಡೌನ್ ಮಾಡ್ಕೋಬೇಕು. ನೆಕ್ಸ್ಟ್ ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ನಿಮಗೆ ಮತ್ತೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಮುಖಾಂತರ ಲಾಗಿನ್ ಆಗಬೇಕು. ನೆಕ್ಸ್ಟ್ ನೋಡಿ ಲಾಗಿನ್ ಆದಮೇಲೆ ಈ ರೀತಿ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್, ಎಜುಕೇಷನ್, ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್, ಫೋಟೋ ಮತ್ತು ಸೈನು, ಡಿಕ್ಲರೇಷನು, ಪೇಮೆಂಟ್, ಪ್ರಿಂಟ್, ಲಾಗೌಟ್. ಸೊ ಹೀಗೆ ಒಂದೊಂದಾಗಿ ಸೆಕ್ಷನ್ ಇರ್ತವೆ. ನಾವು ಮೊದಲಿಗೆ ಈ ಒಂದು ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫಿಲಪ್ ಮಾಡೋಣ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಒಂದು ಪರ್ಸ್ನಲ್ ಡೀಟೇಲ್ಸ್ ಟ್ಯಾಬ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ನೇಮ್ ಆಟೋಮೆಟಿಕ್ಕಾಗಿ ಬರುತ್ತೆ. ನೆಕ್ಸ್ಟ್ ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್ ಮತ್ತು ರಿಲಿಜನ್ ನಿಮ್ಮದು ಧರ್ಮವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕೆಟಗರಿಯನ್ನು, ಕಾಸ್ಟು, ಓಕೆ. ಅದೇ ರೀತಿ ನಿಮ್ಮ ಒಂದು ಕೆಟಗರಿ ಅಂದರೆ ಫಾರ್ ಎಕ್ಸಾಂಪಲು 2A 2B 3A 3B GM, ಕೆಟಗರಿ 1 SC ST, ಓಕೆ. ಆಮೇಲೆ ಕಾಸ್ಟ್ ಅಂದರೆ ಯಾವುದು. ಈಗ ಫಾರ್ ಎಕ್ಸಾಂಪಲು ನೀವು ಲಿಂಗಾಯತ, ಬಣಜಿಗ ಮತ್ತು ನಿಮ್ಮದು ಯಾವುದು ಇರುತ್ತಲ್ಲ ಅದನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಒಂದು ಸ್ಟೇಟ ಕರ್ನಾಟಕ, ಅಡ್ರೆಸ್, ಡಿಸ್ಟಿಕ್, ಪಿನ್ ಕೋಡ್. ನೀವು ಹ್ಯಾಂಡಿಕ್ಯಾಪ್ ಇದ್ದರೆ ಎಸ್ಸು, ಇಲ್ಲ ಅಂದರೆ ನೋ ಅಂತ ಕೊಡಬೇಕು. ಇಫ್ ಸಪೋಸ್ ನೀವಿಲ್ಲಿ ಹ್ಯಾಂಡಿಕ್ಯಾಪ್ ಎಸ್ ಅಂತ ಕೊಟ್ಟರೆ ಅಂದ್ರೆ ನಿಮ್ಮ ಒಂದು PH ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ನಿಮ್ಮ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಕೆಟಗರಿಯಲ್ಲಿ ನೀವು ಹ್ಯಾಂಡಿಕ್ಯಾಪ್ ಇದ್ದೀರಾ. ಆಮೇಲೆ ಸರ್ಟಿಫಿಕೇಟ್ ನಂಬರ್ ಇವೆಲ್ಲ ಎಂಟ್ರಿ ಮಾಡಬೇಕು. ಇಲ್ಲ ಅಂದರೆ ನೋ ಕೊಟ್ರಿ ಅಂದ್ರೆ ಯಾವುದೇ ಸೆಲೆಕ್ಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ನೀವು ಈಗ ಆಲ್ರೆಡಿ ಎಂಪ್ಲಾಯ್ಡ್ ಆ್ಯಸ್ ಅ ಗೌರ್ಮೆಂಟ್ ಟೀಚರ್ ಇದ್ದರೆ ಅಂದರೆ ಎಸ್ ಕೊಡಬೇಕು, ಓಕೆ. ಇಲ್ಲಾಂದರೆ ನೋ ಅಂತ ಕೊಡಬೇಕು. ಎಸ್ ಕೊಟ್ರಿ ಅಂದ್ರೆ ನೀವು ಯಾವ ಸ್ಕೂಲಲ್ಲಿ ಇದ್ದೀರಾ ಅದನ್ನು ಕೊಡಬೇಕು. ಇಲ್ಲಾಂದರೆ ನೋ ಅಂತ ಕೊಡಬೇಕು, ಓಕೆ. ಆಮೇಲೆ ಸೇವನ್ನು ಮಾಡಬೇಕು. ಆಮೇಲೆ ಸೇವ್ ಕೊಟ್ಟ ಮೇಲೆ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನಿಮಗೆ. ಆಮೇಲೆ ಮೇಲೆ ಇಲ್ಲಿ ಬಂದು ಎಜುಕೇಷನ್ ಈ ಒಂದು ಟ್ಯಾಬ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಪೇಜ್ ಓಪನ್ ಆದಮೇಲೆ ನೀವು ನಿಮ್ಮ ಒಂದು SSLC PUC ಡಿಗ್ರಿ ಈ ಎಲ್ಲ ಡೀಟೇಲ್ಸ್ಗಳನ್ನು ಕೊಡಬೇಕಾಗತ್ತೆ. ಇಲ್ಲಿ
ಈಗ ಪೈಲ ನೋಡಿ SSLC ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ SSLC ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಇಯರ್ ಆಫ್ ಪಾಸ್ ಬರುತ್ತಾ, ಇಯರ್ ಆಫ್ ಪಾಸ್ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ 2010 ಅಂತ ಕೊಡ್ತೀನಿ ನಾನು. ರಿಜಿಸ್ಟರ್ ನಂಬರ್ ಈಗ ನಿಮ್ದು ಯಾವುದೇ ಇದ್ದರು 1 2 3 4 5 ಅದೇ ರೀತಿ ಯೂನಿವರ್ಸಿಟಿ ಯಾವುದಿರುತ್ತ, ಯಾವುದಪ್ಪ, ಕರ್ನಾಟಕ ಸ್ಟೇಟ್ ಬೋರ್ಡ್. ಓಕೆ, ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಕೊಡ್ರಿ. ಆಮೇಲೆ ಪರ್ಸೆಂಟೇಜ್ ನಿಮ್ಮ ಮಾರ್ಕ್ಸ್ ಎಷ್ಟು ಇರ್ತಾವೆ ಅಷ್ಟು. ಈಗ 80% ಅಂದರೆ 80 ಕೊಡಿ. ನೆಕ್ಸ್ಟ್ ಅದೇ ರೀತಿ PUC ಸೆಲೆಕ್ಟ್ ಮಾಡ್ಕೋಬೇಕು. PUC ಮಾಡಿದ್ಮೇಲೆ ಇಯರ್ ಆಫ್ ಪಾಸು 2012. ನೆಕ್ಸ್ಟ್ ಇದು ಕೂಡ ಸೇಮ್, ಇಲ್ಲಿ ಕೂಡ ರಿಜಿಸ್ಟರ್ ನಂಬರ್ ಕೊಡಬೇಕು 56789. ಇದು ಕೂಡ ಕರ್ನಾಟಕ ಸ್ಟೇಟ್ ಬೋರ್ಡ್. ಓಕೆ, ನೆಕ್ಸ್ಟ್ ಇದು ಇದು ಕೂಡ ಒಂದು 85% ಅಂತ ತೊಗೊಳ್ಳಿ. ಆಮೇಲೆ ಡಿಗ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಗ್ರಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಯರ್ ಆಫ್ ಅಡ್ಮಿಷನ್ ಅಂತ ಬರುತ್ತೆ ಇಲ್ಲಿ. ಈಗ 2012 ನಿಂದು PUC ಮುಗೀತಂದ್ರೆ 2012 ಏನಿರುತ್ತೆ ಡಿಗ್ರಿ ಎಂಟ್ರಿ ಆಗಿರ್ತದೆ, ಪಾಸ್. ಇದು ಪಾಸಿಂಗ್ ಇಯರ್. ಈಗ ನೀವು BSc ಮಾಡಿದರೆ 3 ಇಯರು, ಈಗ ಅದು 2015. ನೆಕ್ಸ್ಟ್ ರಿಜಿಸ್ಟರ್ ನಂಬರ್ ಕೊಡಿ 1 2 3 4 5 6. ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದು ಕೂಡ ಕರ್ನಾಟಕ ಸ್ಟೇಟ್, ಫಾರ್ ಎಕ್ಸಾಂಪಲ್ ಕರ್ನಾಟಕ ಸ್ಟೇಟ್ ಇಟ್ಟಿರಿ, ಅಥವಾ ವಿ ಟಿ ಯು ಬೆಳಗಾವಿ. ಆಮೇಲೆ ಇಲ್ಲಿ ಯಾವುದಿದು BA BBA BBM BCA BE BSc. ಈಗ ಇಲ್ಲಿ BEದವ್ರು ಕೂಡ ಎಲಿಜಿಬಲ್ ಅದಾರ. ಓಕೆ, ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ, BSc ಅಂತ ಕೊಡ್ತೀನಿ. ನೆಕ್ಸ್ಟ್ ನಿಮ್ಮ ಪರ್ಸಂಟೇಜು 80%. ಓಕೆ, ನೆಕ್ಸ್ಟ್ ಸೇವ್ ಅಂತ ಕೊಡಬೇಕು. ಸೇವ್ ಕೊಟ್ಟಮೇಲೆ ಎಜುಕೇಷನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ. ಅದಾದಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಈ ಒಂದು ಡಿಗ್ರಿ ಆದಮೇಲೆ ಏನು ಒಂದು ಎಜುಕೇಷನ್ ಮಾಡ್ತೀರಲ್ಲ, D.Ed, B.Ped, B.Ed, ಸೊ ಅದರಲ್ಲಿ ನೀವು ಯಾವುದು ಮಾಡಿರಿ ಅಂತ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲು ಕೆಲವೊಂದಿಷ್ಟು ಜನ ಇಲ್ಲೇ ತಪ್ತಾರೆ. ಏನು, ಈಗ 2 ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಅಂದರೆ D.Ed, ಇದು D.Ed. 2 ಇಯರ್ ಡಿಪ್ಲೊಮಾ ಎಜುಕೇಷನ್ ಇನ್ ಸ್ಪೆಷಲ್ ಎಜುಕೇಷನ್, ಇದು ಕೂಡ D.Ed ಆಗುತ್ತೆ. ಬಟ್ ಸ್ವಲ್ಪ ಇದರಲ್ಲಿ ಸ್ಪೆಷಲ್ ಎಜುಕೇಷನ್ ಬರುತ್ತೆ. ನೆಕ್ಸ್ಟ್ TCH, ಇದು TCH. ಆಮೇಲೆ B.Ed. ಕೆಲವೊಂದಿಷ್ಟು ಜನ B.Ed ಮಾಡೋ ಟೈಮಲ್ಲಿ 1 ಇಯರ್ ಇತ್ತು, ಅದು ಕೆಲವೊಂದಿಷ್ಟು ಜನ 2 ಇಯರ್ ಇತ್ತು. ಓಕೆ, ಸೊ ನೀವು ಅದನ್ನೇ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಅದೇ ರೀತಿ ಕೆಲವೊಂದಿಷ್ಟು ಜನ 4 ಇಯರ್ BA BSc B.Ed ಅಂತ ಮಾಡ್ಕೊಂಡಿರ್ತಾರೆ. ಸೊ ನಾನು ಇಲ್ಲಿ ಇದನ್ನು ಕ್ಲಿಕ್ ಮಾಡ್ಕೋತೀನಿ. 2 ಇಯರ್ B.Ed ಪಾಸ್ಡ್. ನೀವೀಗ ಆಲ್ರೆಡಿ ಪರ್ಸ್ಯೂವಿಂಗ್ ಇದ್ದರೆ, ಪರ್ಸ್ಯೂವಿಂಗ್ ಅಂದರೆ ಏನು, ಈಗ 1 ಇಯರ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ 2nd ಇಯರನ್ನು ಕಲಿತಾ ಇದ್ದರೆ ಆವಾಗ ನೀವು TET ಅಪ್ಲೈ ಮಾಡ್ಬೋದು. ಓಕೆ, ನಾನು ಈಗ ಪಾಸ್ಡ್ ಅಂತ ಕೊಡ್ತೀನಿ. ಇಯರ್ ಯಾವುದು, ಫಾರ್ ಎಕ್ಸಾಂಪಲ್ 2017. ಆಮೇಲೆ ಸೆಲೆಕ್ಟ್ ಯಾವುದು, ಸ್ಟೇಟ ಕರ್ನಾಟಕ. ನೆಕ್ಸ್ಟ್ ಗೌರ್ಮೆಂಟ್ ಆ್ಯಡೆಡ್ ಅನ್ಯಾಡೆಡ್, ಓಕೆ ಯಾವುದೇ ಒಂದು ಕೊಡ್ಬೋದು ನೀವು. ಈಗ ಗೌರ್ಮೆಂಟ್ ಆ್ಯಡೆಡ್ ಅಂತ ಕೊಟ್ಟರು. ಓಕೆ, ನೆಕ್ಸ್ಟ್ ಇಲ್ಲೇನು ಕೊಡಬೇಕು ನಾವು, ಇಲ್ಲಿ ನಿಮ್ಮ ಕಾಲೇಜ್ ನೇಮ್ ನೋಡಿ, ಇಲ್ಲಿ ನಾ ಇದೆ ಮುಂದೆ ಜಸ್ಟ್ ಅ ಮಿನಿಟ್. ಇಲ್ಲಿ ನಿಮ್ಮ ಕಾಲೇಜ್ ಹೆಸರು, ನಿಮ್ಮ ಕಾಲೇಜ್ ಹೆಸರು ಏನಿರುತ್ತೆ ಅದು ABC, ಯಾವುದೇ ಒಂದು XYZ. ನೆಕ್ಸ್ಟ್ ಇಯರ್ ಆಫ್ ಅಡ್ಮಿಷನ್, ಇಯರ್ ಆಫ್ ಪಾಸ್. ಇಲ್ಲಿ ಇಯರ್ ಆಫ್ ಅಡ್ಮಿಷನ್ 2015. ಆಮೇಲೆ ಇಯರ್ ಆಫ್ ಪಾಸ್ ಯಾವಾಗಪ್ಪ, 2017. ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ನೋಡಿ, ಮಾರ್ಕ್ಸ್ ಎಷ್ಟಿದೆ ಮಾರ್ಕ್ಸು. ಓಕೆ, ಒಂದು ಫಾರ್ ಎಕ್ಸಾಂಪಲ್ 81%. ಓಕೆ, ಈಗ ನೀವು ಇದನ್ನೇ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ ಇದು 1 ಇಯರ್ ಆಯಿತಾ. ಸೊ ಈಗ ಸೇವ್ ಅಂತ ಮಾಡ್ಕೋಬೇಕು. ಸೇವ್ ಮಾಡಿದ್ಮೇಲೆ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ.
ಸೊ ಆಮೇಲೆ ಮತ್ತೆ ಮೇಲೆ ಬಂದು ನಿಮ್ಮ ಒಂದು ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೋಬೇಕು ನೀವು ಇಲ್ಲಿ. ಇದು ಎಂಟ್ರಿ ಆಯಿತಾ. ನೆಕ್ಸ್ಟ್ ಓಕೆ, ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಯಾವುದು, ಲೆಟ್ಸ್ ಎಂಟರ್. ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಕೊಟ್ಟ ಮೇಲೆ ಇಲ್ಲಿ ನೀವು ಇನ್ ವಿಚ್ ಡಿಸ್ಟ್ರಿಕ್ಟ್ ಡೂ ಯು ವಿಶ್ ಟು ಟೇಕ್ ದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಯಾವ ಒಂದು ಜಿಲ್ಲೆಯಲ್ಲಿ ಎಕ್ಸಾಮನ್ನು ಬರೀತೀರಿ. ಸೊ ನಾನು ಈಗ ಫಾರ್ ಎಕ್ಸಾಂಪಲು ವಿಜಯಪುರ ಅಂತ ಕೊಡ್ತೇನೆ. ಅಪಿಯರಿಂಗ್ ಫಾರ್ ಪೇಪರ್ 1 ಆರ್ ಪೇಪರ್ 2 ಆರ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಇರುತ್ತೆ. ಓಕೆ, ಈಗ ಪೇಪರ್ 1 ಸೆಲೆಕ್ಟ್ ಮಾಡ್ಕೊಳ್ಳ. ನೋಡಿ, ಪೇಪರ್ 1 ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಆ್ಯಸ್ ಪರ್ ದ ನೋಟಿಫಿಕೇಷನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ 1. ಯಾಕೆ ಎಲಿಜಿಬಲ್ ಇಲ್ಲ, ಪೇಪರ್ 1ಗೆ D.Ed ಬೇಕು. ಓಕೆ, ಅರ್ಥ ಆಯ್ತಾ. ಈಗ ನೀವು D.Ed ಮಾಡಿ, ಈಗ ಆಲ್ರೆಡಿ ನಾನು ನಿಮಗೆ ಕ್ವಾಲಿಫಿಕೇಷನ್ ಒಂದು ಕಾಲಮಲ್ಲೇ ಅದು D.Ed, TCH ಆಮೇಲೆ B.Ed ಅಂತ ಏನು ಕೊಟ್ಟಿದ್ರು, ಅಲ್ಲಿ D.Ed ಮಾಡಿದ್ರಿ B.Ed ಮಾಡಿದ್ರಿ ಅಂತ ಇದ್ರೆ ನೀವು ಎರಡೂ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈ ಎರಡೂ ಪೇಪರನ್ನು ಕೊಡ್ಬೋದು. ಓಕೆ, ಇಫ್ ಸಪೋಸ್ ನೀವು ಅಲ್ಲಿ B.Ed ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, B.Ed ನಾನು ಸೆಲೆಕ್ಟ್ ಮಾಡ್ತೀನಿ. ನೋಡು, B.Ed ಆದಮೇಲೆ ಕರೆಕ್ಟಾಗಿ ನಿಮ್ಗೆ ಈ ಒಂದು ಕಾಲಮ್ ಓಪನ್ ಆಗುತ್ತೆ. ಯಾಕೆ, ಪೇಪರ್ 2ಗೆ B.Ed ಸಾಕು. ನೀವು ಪ್ರಾಥಮಿಕ ಶಿಕ್ಷಕರಾಗಬೇಕು ಅಂತ ಇದ್ರೆ ನೀವು D.Ed ಮಾಡಿರ್ಬೇಕಲ್ಲೇ, ಡಿಪ್ಲೊಮಾ ಇನ್ ಎಜುಕೇಷನ್. ಓಕೆ, ಅವಾಗ ಮಾತ್ರ ಇದು ಸೆಲೆಕ್ಟ್ ಆಗುತ್ತೆ. ನೀವು ಎರಡೂ ಮಾಡಿದ್ರಿ ಅಂದರೆ ಎರಡೂ ಪೇಪರನ್ನು ಕೊಡ್ಬೋದು. ಹೌದಾ, ಈಗ ನಾವು ಏನು ಮಾಡೋಣ, ಇಲ್ಲಿ ಪೇಪರ್ 2ದು ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ನಾನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಕೊಡ್ತೇನೆ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು, ಫಸ್ಟ್ ಲ್ಯಾಂಗ್ವೇಜ್ ಅಂತೂ ಕನ್ನಡ ಇತ್ತು. ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳ್, ತೆಲುಗು, ಮರಾಠಿ, ಹಿಂದಿ, ಸಂಸ್ಕೃತ. ನಾನು ಇಂಗ್ಲೀಷನ್ನು ಕೊಡ್ತೀನಿ ಸೆಕೆಂಡ್ ಲ್ಯಾಂಗ್ವೇಜ್. ಓಕೆ, ಆಮೇಲೆ ಆಪ್ಷನಲ್ ಸಬ್ಜೆಕ್ಟ್ ಏನು, ಪೇಪರ್ 2 ಅಂದರೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಅಂತ ಬರುತ್ತೆ, ಆಪ್ಷನಲ್. ಓಕೆ, ನೆಕ್ಸ್ಟು ಕ್ವಶನ್ ಪೇಪರ್ ಮೀಡಿಯಮ್ ಫಾರ್ ಆನ್ಸರಿಂಗ್ ದ ಕ್ವಶನ್ಸ್ ಆನ್ ಸಬ್ಜೆಕ್ಟ್ಸ್ ಅದರ್ ದ್ಯಾನ್ ಲ್ಯಾಂಗ್ವೇಜಸ್. ಕ್ವಶನ್ ಪೇಪರ್ ಮೀಡಿಯಮ್, ಇಲ್ಲಿ ಕ್ವಶನ್ ಪೇಪರ್ ಮೀಡಿಯಮ್ ಯಾವ್ದು ಬೇಕು ನಿಮಗೆ, ಇಲ್ಲಿ ಕನ್ನಡವನ್ನು ತೊಗೊಂಡ್ರೆ, ಇಲ್ಲಿ ಇಂಗ್ಲೀಷ್ ತೊಗೊಂಡ್ರೆ, ಬಟ್ ಇಲ್ಲಿ ಕ್ವಶನ್ ಪೇಪರ್ ಮೀಡಿಯಮ್ ಏನು ಬೇಕು, ಫಾರ್ ಆನ್ಸರಿಂಗ್ ದ ಕ್ವಶನ್ಸ್ ಆನ್ ಸಬ್ಜೆಕ್ಟ್ಸ್ ಅದರ್ ದ್ಯಾನ್ ಲ್ಯಾಂಗ್ವೇಜಸ್. ಸೊ ನಾನು ಇಲ್ಲಿ ಕನ್ನಡವನ್ನು ತೆಗೆದುಕೊಳ್ತೇನೆ. ನಿಮ್ಮ ಇಷ್ಟ, ನಿಮ್ಗೆ ಯಾವುದು ಬೆಟರ್ ಅನಿಸುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಇವೆಲ್ಲ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬೇಕಿದ್ದರೆ ಹಿಂದಿ ಮಾಡ್ಕೋಬೋದು, ಇಂಗ್ಲೀಷು. ನಾನು ನೆಕ್ಸ್ಟ್ ಸೇವ್ ಅಂತ ಕೊಡ್ತೇನೆ. ಸೇವ್ ಕೊಟ್ಟ ಮೇಲೆ ಡೇಟಾ ಸೇವ್ಡ್ ಸಕ್ಸಸ್ಫುಲಿ. ನೆಕ್ಸ್ಟ್ ಫೋಟೋ ಆ್ಯಂಡ್ ಸೈನ್. ಫೋಟೋ ಆ್ಯಂಡ್ ಸೈನ್ ಏನು, ಫೋಟೋ ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಚೂಸ್ ಮಾಡ್ಕೋಬೇಕು ನಾವು, ಚೂಸ್ ಫೈಲ್ ಅಂತ ಇದೆ. ಫೈಲ್ ಚೂಸ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫೋಟೋ ನಿಮ್ಮದು ಅಪೇರ್ ಆಗುತ್ತೆ. ಅದೇ ರೀತಿ ಸಿಗ್ನೇಚರ್ ನೀವು ಇಲ್ಲಿ ನೋಡ್ಬೋದು. ನಾನು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಸ್ಟೆಪ್ ಡಿಕ್ಲರೇಷನ್ ಅಂತ ಕೊಡಬೇಕು. ಡಿಕ್ಲರೇಷನ್ ಕೊಟ್ಟ ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕೊಡಬೇಕು. ಲೆಟ್ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಪ್ಲೀಸ್ ನೋಟ್ ಒನ್ಸ್ ಯು ಸಬ್ಮಿಟ್ ಫರ್ದರ್ ಮಾಡಿಫಿಕೇಷನ್ ಕ್ಯಾನಾಟ್ ಬಿ ಮೇಡ್. ಓನ್ಲಿ ಯು ಕ್ಯಾನ್ ಟೇಕ್ ದ ಪ್ರಿಂಟ್ಔಟ್ ಆಫ್ ದಿ ಅಪ್ಲಿಕೇಶನ್ ಫಾರ್ಮ್. ವುಡ್ ಯು ಲೈಕ್ ಟು ಸಬ್ಮಿಟ್? ಈಗ ನೀವು ಒಂದು ವೇಳೆ ಇಲ್ಲಿ ಎಸ್ ಅಂತ ಕೊಟ್ಟ ಮೇಲೆ ಸಬ್ಮಿಟ್ ಮಾಡಿದ್ರಿ ಅಂದರೆ ನಿಮಗೆ ನೆಕ್ಸ್ಟ್ ಎಡಿಟ್ ಮಾಡಲಿಕ್ಕೆ ಅಥವಾ ಯಾವುದೇ ಮಾಡಿಫಿಕೇಷನ್ ಮಾಡಲಿಕ್ಕೆ ಏನಪ್ಪ ಅವಕಾಶ ಇರೋದಿಲ್ಲ. ಮಾಡೋರಿದ್ರೆ ಇಲ್ಲಿ ನೋ ಅಂತ ಕೊಟ್ಟು ವಾಪಸ್ ಬಂದು ನೀವು ಮಾಡ್ಬೋದು. ಸೊ ನಾನೀಗ ಎಸ್ ಅಂತ ಕೊಡ್ತೀನಿ. ನೋಡಿ, ಡಿಕ್ಲರೇಷನ್ ಈಸ್ ಸಬ್ಮಿಟೆಡ್. ನೌ ಯು ಕ್ಯಾನ್ ಮೇಕ್ ದ ಪೇಮೆಂಟ್. ಓಕೆ, ಸೊ ನಾನು ಇಲ್ಲಿ ಪೇಮೆಂಟ್ ಅಂತ ಕೊಡ್ತೀನಿ. ಪೇಮೆಂಟ್ ಕೊಟ್ಟ ಮೇಲೆ ಈ ರೀತಿ ಏನಪ್ಪ ಈ ಪೇ ನೌ ಅಂತ ಒಂದು ಲಿಂಕ್ ಬರುತ್ತೆ. ಇನ್ ಕೇಸ್ ಆಫ್ ಅಮೌಂಟ್ ಗಾಟ್ ಡಿಡಕ್ಟೆಡ್, ಡು ನಾಟ್ ಮೇಕ್ ಮಲ್ಟಿಪಲ್ ಪೇಮೆಂಟ್ಸ್, ಪ್ಲೀಸ್ ಕಾಂಟ್ಯಾಕ್ಟ್ ಹೆಲ್ಪ್ಲೈನ್ ನಂಬರ್ಸ್. ಇಫ್ ಸಪೋಸ್ ನಿಮ್ಮದು ಪೇ ಮಾಡೋ ಟೈಮಲ್ಲಿ ಪೇ ಮಾಡಿದ್ರಿ, ಅಮೌಂಟ್ ಡಿಡಕ್ಟ್ ಆಯಿತು, ನಿಮ್ಮ ಒಂದು ಮನಿ ಕಟ್ ಆದವು ಅಂದ್ರೆ, ಒಂದು ವೇಳೆ ಅದು ಸಕ್ಸಸ್ ಅಂತ ಬರಲಿಲ್ಲ
ಅಥವಾ ಪೆಂಡಿಂಗ್ ಅಂತ ಬಂತು ಅಥವಾ ಫೇಲ್ಡ್ ಅಂತ ಬಂತು ಅಂದರೆ ನೀವು ಮೇಲೆ ಮಲ್ಟಿಪಲ್ ಪೇಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಕಾಂಟ್ಯಾಕ್ಟ್ ಹೆಲ್ಪ್ಲೈನ್ ನಂಬರ್ಸ್, ಈ ಒಂದು ಹೆಲ್ಪ್ಲೈನ್ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅದನ್ನು ಸೊಲ್ಯೂಷನ್ ಪಡಿಬೋದು. ಓಕೆನಾ. ನಾನು ಇಲ್ಲಿ ಪೇ ನೌ ಅಂತ ಮಾಡ್ತೇನೆ. ಈ ರೀತಿ ಪೇ ನೌ ಅಂತ ಕೊಟ್ಟ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತಾ. ಎಲ್ಲ ನಿಮ್ಮದು ಅಮೌಂಟ್ ನೋಡಿ ಎಷ್ಟಿದೆ, 700 ಫಾರ್ 1 ಪೇಪರ್. ಓಕೆ, ಇದು ಆನ್ಲೈನ್ ಮೋಡ್ ಇರುತ್ತಾ. ಓಕೆ, ಸೊ ಇಲ್ಲಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ಪೇ ನೌ ಅಂತ ಕೊಡಬೇಕು. ನೋಡಿ ಈ ರೀತಿ ನಿಮ್ಮದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ನೋಡಿ ಅಮೌಂಟ್ ಪೇ ಎಷ್ಟುಪ್ಪ, 700 ಅದ. ಇದನ್ನು ಯಾವ ರೀತಿ ಮಾಡ್ತೀರಾ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್. ಈಗ ನಿಮ್ಮದು ATM ಇತ್ತಂದ್ರೆ ಏನು ಮಾಡಿ, ಇಲ್ಲಿ ನಿಮ್ಮ ಒಂದು ಕಾರ್ಡ್ ನಂಬರ್, ನೇಮ್ ಆಫ್ ದಿ ಕಾರ್ಡ್ ಹೋಲ್ಡರ್, ಎಕ್ಸ್ಪೈರ್ ಡೇಟು, ಇಯರು, ಆಮೇಲೆ CVV, ನೆಕ್ಸ್ಟ್ ಇಲ್ಲಿ ಪೇ ನೌ ಅಂತ ಕೊಡ್ಬೋದು. ಇಲ್ಲ ನೀವು ನೆಟ್ ಬ್ಯಾಂಕಿಂಗ್ ಮಾಡ್ತೀನ ಅಂದರೆ ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, ಅಥವಾ SBI ಬ್ರ್ಯಾಂಚ್ ಪೇಮೆಂಟ್ ಇದು ಕೂಡ ಮಾಡ್ಬೋದು. ಓಕೆ, ಸೊ ಈ ರೀತಿ ನೀವು ಮಾಡಿ ಕೊನೆಯದಾಗಿ ನಿಮ್ಮ ಒಂದು ಫೈನಲ್ ಅಪ್ಲಿಕೇಶನ್ ಪ್ರಿಂಟೌಟನ್ನು ಪಡಿಬೋದಾಗಿದೆ. ಓಕೆ, ಆಮೇಲೆ ಲಾಗೌಟ್ ಆಗಿ ನಿಮ್ಮ ಒಂದು PDF ನಿಮ್ಮ ಫ್ಯೂಚರ್ ರೆಫರೆನ್ಸ್ಗಾಗಿ ಸೇವ್ ಮಾಡಿ ಇಟ್ಕೋಬೋದು. ಸೊ ಇದಿಷ್ಟು TT ಯಾವ ರೀತಿ ಅಪ್ಲೈ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಏನೇ ನಿಮಗೆ ಕ್ವೇರಿ ಇದ್ದರೆ, ಏನೇ ಒಂದು ಗೊಂದಲಗಳಿದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ, ಅದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಧನ್ಯವಾದಗಳು.